ಆರ್ಡರ್ ಸೊ ಹೇಗಾಸ್ ಹೊಸ ಬಾಡಿ ಇಫ್ಸರ್ ಮಂಜೂರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಎಪಿಸೋಡ್. ಆ್ಯಂಡ್ ಗೈಸ್ ಇವತ್ತು ಹೋಗ್ತಾ ಇರೋದು ಜೈನ ಬಸ್ಸಿದಿಗೆ. ಯಾವುದಂದ್ರೆ ಗೇರ್ಸೊಪ್ಪ ಜೈನ ಬಸ್ಸಿದಿನ. ಅದಕ್ಕೆ ಏನಂತ ಕರೀತಾರೆ ಅಂದರೆ ಚತುರ್ಮುಖ ಜೈನ ಬಸ್ಸಿದೆ ಅಂತ ಕರೀತಾರೆ. ಅದು ನಕ್ಷತ್ರ ಆಕಾರದಲ್ಲೂ ಇದೆ. ಸೊ ಇಲ್ಲಿ ಇದೀವಿ, ಇಲ್ಲೊಂದು ಡ್ಯಾಮ್ ಕಾಣಿಸ್ತಾ ಇದೆಯಲ್ಲ, ಗೇರ್ಸೊಪ್ಪ ಡ್ಯಾಮ್ ಹತ್ರ ಇದ್ದೀವಿ. ದಾರಿ ಫುಲ್ ಕನ್ಫ್ಯೂಸ್ ಆಯಿತು. ಅಲ್ಲೊಬ್ಬರು ನಮಗೆ ಹೆಲ್ಪ್ ಮಾಡಿದರು. ಯಾರು ಹೆಲ್ಪ್ ಮಾಡಿದ್ರು ಇಲ್ಲಿ ಹಾಕ್ತೀನಿ ನೋಡಿದ್ರ. ಸೊ ಇದೇ ರೋಡಲ್ಲೇ ಇದ್ದೀವಿ, ಹೋಗಬೇಕು. ರೋಡ್ ಮಾತ್ರ ಸಾಕಾದಾಗಿದೆ ರೋಡ್. ಸೊ ಹಾಗೆ ಸ್ಟೆಟಿನಾಗಿರಿ. ಆ್ಯಂಡ್ ಗೈಸ್ ಅಲ್ಲಿ ಅಲ್ಲಿ ಹೋಗ್ತಾ ಇದ್ದಾರಲ್ಲ, ನಾವು ದಾರಿ ತಪ್ಪಿದ್ವಿ. ಅದಕ್ಕೆ ಅವರು ಕರ್ಕೊಂಡು ಹೋಗ್ತೀನಿ ಬರ್ರಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಡೂಡ್ ತುಂಬ ಒಳ್ಳೆ ಮನುಷ್ಯರು, ನಮ್ಮ ಥರನೇ. ಈ ಥರ ಎಲ್ಲ ಬೇಕು ನಮ್ಮ ದೇಶಕ್ಕೆ. ಸೊ ಓಕೆ ಗೈಸ್ ಫೈನಲಿ ಬಂದ್ವಿ. ಇಲ್ಲೇನು ಕಾಣಿಸ್ತಾ ಇದೆ, ಇದರಲ್ಲೇ ಇದೇ ರೋಡಲ್ಲೇ ಹೋಗಬೇಕು. ಇಲ್ಲೇ ಹಿಂದೆ ಕಾಣಿಸ್ತಾ ಇದೆಯಲ್ಲ, ಕಾಣಿಸ್ತಾ ಇಲ್ಲ, ಸ್ವಲ್ಪ ಕಾಣಿಸ್ತೈತೆ. ಇಲ್ಲೇ ಇರೋದು ಬಸ್ ಇದೆ. ಬರಬೇಕಾದ್ರೆ ತುಂಬ ಪ್ರಾಬ್ಲಮ್ ಆಯಿತು ದುಡ್ಡು. ಆವಾಗೊಬ್ಬರು ನಮ್ಮನ್ನು ಕರ್ಕೊಂಡು ಬಂದರು. ಇಲ್ಲಿ ತನಕ ಕರ್ಕೊಂಡು ಬಿಟ್ಟು ಅವ್ರ ಪಾಡಿಗೆ ಅವ್ರು ಹೋದರು. ಇಲ್ಲೇನು ನನಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಮೊದಲು ಇಲ್ಲಿ ಚನ್ನಭೈರ ದೇವಿ ಅಂದಿದ್ರು. ಇಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಆಚೆ ಈಚೆ ಎಲ್ಲ ಬಸಿದಿ ಕಾಣೋ ಥರ ಮಾಡಿದ್ರಂತೆ. ಈಗೆಲ್ಲ ಒಡೆದೋಗಿದ್ದಾವೆ. ಆ್ಯಂಡ್ ಈಚೆ ಕಡೆ ಎರಡುಗಡೆ, ಯಾವ ಕಡೆ ಬರೋದು, ಎಡಗಡೆ ಮತ್ತು ಬಲಗಡೆ ಈ ಕಡೆ ಎಲ್ಲ ವ್ಯಾಪಾರ ಮಾಡ್ತಿದ್ರು. ಈಗ ಈ ಕಾಂಪೌಂಡ್ ಕಾಣಿಸ್ತೈತೆ, ಅಲ್ಲಿ ಕಾಣಿಸ್ತೈತೆ, ಅದು ನೇವಿನಾಥನ ಬಸ್ಸಿದೆ. ಈಗ ಇಲ್ಲಿ ಹೋಗಿ ಬಂದು ಅಲ್ಲಿ ಹೋಗೋಣ. ಸೊ ಆ್ಯಂಡ್ ಗೈಸ್ ಈ ಗೇರ್ಸೊಪ್ಪ ಸಂಸ್ಥಾನ ಏನಿದೆಯಲ್ಲ, ಇದು 16ನೇ ಶತಮಾನದಲ್ಲಿ ತುಂಬ ಶ್ರೀಮಂತ ಸಂಸ್ಥಾನ ಅಂತ ಹೆಸರು ಪಡೆದಿತ್ತಂತೆ. ಏನಕ್ಕಂದರೆ ಕಾಳುಮೆಣಸಿನ ರಾಣಿ ಚೆನ್ನಭೈರದೇವಿ ಏನಿದ್ರು ಅವ್ರು ಆಳ್ವಿಕೆ ಮಾಡ್ತಾ ಇದ್ರಂತೆ. ಏನಕ್ಕಂದರೆ ಇವರು ವ್ಯಾಪಾರ ವಹಿವಾಟಕ್ಕೆ ಸಖತ್ ಪ್ರಾಮುಖ್ಯತೆ ಕೊಡ್ತಿದ್ರಂತ ಹೇಳ್ತಾರೆ. ಆ್ಯಂಡ್ ಗ್ಯಾಸ್ ಫೈನಲ್ಲಿ ಬಂದ್ವಿ. ಇಲ್ಲಿ ನೋಡ್ತಾ ಇರುತ್ತೆ ಸಕ್ಕದ ಹಾಕಿದ್ದಾರೆ ದುಡ್ಡು. ಫ್ರಂಟ್ ಕಾಣಿಸ್ತಾ ಇದೆಯಲ್ಲ, ಇದೆ ಬಸ್ ಇದೆ. ಸೊ ಹೋಗೋಣ, ಒಳಗೆ ಹೋಗೋಣ. ತುಂಬ ಬಿಸಿಲಿದೆ ದುಡ್ಡು, ತುಂಬ ಅಂದರೆ ತುಂಬ ಬಿಸಿಲು ಕಡಿಮೆ ಇದೆ, ಬಟ್ ಸಕ್ಕೆ ಸೈಕಿದೆ. ಫೈನಲ್ಲಿ ಬಸ್ಸಿದೆ ಹತ್ರ ಬಂದ್ವಿ. ಈ ಬಸ್ಸಿದಿಗೆ ಚತುರ್ಮುಖ ಬಸ್ಸಿದೆ ಅಂತಲೂ ಕರೀತಾರೆ. 4 ದಿಕ್ಕಲ್ಲಿದೆ. 4 ದಿಕ್ಕಲ್ಲೂ ಒಂದೊಂದು ಚಿಕ್ಕ ಚಿಕ್ಕ ಬಸ್ಸಿದೆ ಇದೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲೊಂದಿದೆ, ಇಲ್ಲೊಂದಿದೆ, ಇಲ್ಲಿಲ್ಲ, ಬಟ್ ಎಲ್ಲ ಒಡೆದೋಗಿದೆ ದುಡ್ಡು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ. ಈಗ ಬಸ್ಸಿದೆ, ಒಳಗೆ ಹೋಗೋಣ. ಹಾಗೆ ಶೂಟಿನಾಗಿರಿ. ನನಗೆ ಇಲ್ಲಿ ಎಂಟ್ರೆನ್ಸಿಂದ ಬರ್ತಿರಲ್ಲ, ಬಂದ ತಕ್ಷಣ ಇಲ್ಲಿ ಕಾಣೋದು 2ನೇ ತೀರ್ಥಂಕರ. 1ನೇ ತೀರ್ಥಂಕರ ನೋಡ್ಬೇಕಂದ್ರೆ ಬಲಗಡೆಯಿಂದ ಬರಬೇಕು. ಇವ್ರ ಹೆಸರು ಏನಂದರೆ ಆದಿನಾಥ ಅಂತ, ಇನ್ನೊಂದು ಆದಿನಾಥ ಋಷಭನಾಥ ಅಂತ ಕರೀತಾರೆ. ಆ್ಯಂಡ್ ಇಲ್ಲಿ ಹಾಕಿದಾರಲ್ಲ, ಇದು ನವಧಾನ್ಯ. ಇದನ್ನ ಜೈನರು, ಇವ್ರು ಜೈನರು ಏನಿರ್ತಾರೆ ಅವ್ರು ಬೆಳಿಗ್ಗೆ ಬಂದು ಹಾಕೋಗ್ತಾರೆ. ಸಕ್ಕದಾಗಿದೆ ದೇವಸ್ಥಾನ ಮಾತ್ರ, ಸಕ್ಕದಾಗಿದೆ. ಆ್ಯಂಡ್ ಈ ಕಡೆ ಬಲಗಡೆಯಿಂದ ಬರ್ತಿರಲ್ಲ, ಅವಾಗ ಕಾಣಿಸೋದು 1ನೇ ತೀರ್ಥಂಕರ. ಇವ್ರ ಹೆಸರು ಅಜಿತನಾಥ ಅಂತ. ಯಾರೋ ಬಂದಂಗಾಯ್ತು, ಇವ್ರ ಹೆಸರು ಅಜಿತನಾಥ ಅಂತ. ಆ್ಯಂಡ್ ಇಲ್ಲೂ ಹಾಕಿದ್ದಾರೆ. ಒಳಗಡೆ ಹೋಗೋಕ್ಕಾಗಲ್ಲ. ಇವ್ರದ್ದು ಎಲ್ಲ ದೇವ್ರಿಗೂ ಸಿಂಬಲ್ ಇದೆ. ಇಲ್ಲಿ ಕಾಣಿಸ್ತಾ ಇಲ್ಲ, ಆ ಕಡೆಯಿಂದ ಕಾಣಿಸ್ತೀನಿ. ಮೊಬೈಲ್ ತುಂಬ ಹೀಟ್ ಆಗ್ತೈತೆ. ಹೀಟ್ ಆದರೆ ಆಫ್ ಆಗಿರುತ್ತೆ ಗುರು. ಇದು 2ನೇದೋ 3ನೇದೋ ಟೇಕ್ ಮಾಡ್ತಾ ಇರೋದು. ಸಕ್ಕತ್ತಾಗಿ ಕಟ್ಟಿದ್ದಾರೆ ದುಡ್ಡು. ಇವ್ರ ಕೆತ್ತನೆಲ್ಲ ನೋಡ್ತಾ ಇರ್ಬೋದು. ಸೈಕಿದೆ, ಸಿನಿಮ್ಯಾಟಿಕ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಬಂದಾಗ ಇದು 3ನೇ ತೀರ್ಥಂಕರ. 3ನೇ ತೀರ್ಥಂಕರ ಹೆಸರು ಸಂಭವನಾಥ ಅಂತ. ಇವ್ರ ಚಿಹ್ನೆ ಏನಂದರೆ ಇಲ್ಲಿ ಕಾಣಿಸ್ಬೋದು, ಇಲ್ಲ
ಇದು ಕಾಣಿಸ್ತಾ ಇಲ್ಲ. ಇಲ್ಲೂ ಒಂದು ಬಾಗಿಲಿದೆ. ಟೋಟಲು 4 ಬಾಗಿಲಿದ್ದಾವೆ ಇಲ್ಲಿ. ಅದಕ್ಕೆ ಚತುರ್ಮುಖ ಅಂತ ಹೇಳ್ತಾರೆ. ಆ್ಯಂಡ್ ಇದು ಲಾಸ್ಟ್ 4ನೇ ತೀರ್ಥಂಕರ. ಇವ್ರ ಹೆಸರು ಗೋವಿಂದನಾಥ ಅಂತ. ಇವ್ರ ಚಿಹ್ನೆ ಕೋತಿ. ಇಲ್ಲಿ ಕಾಣಿಸ್ಬೋದು, ಇಲ್ಲಿ ಬೆಳಕು ಬರ್ತಾ ಇದೆ. ಇಲ್ಲ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಚಿಹ್ನೆ, ಇದು ಕೋತಿ. ಇವ್ರದ್ದು ಸಿಂಬಲ್. ಎಲ್ಲದಕ್ಕೂ ಒಂದೊಂದು ಸಿಂಬಲ್ ಇರುತ್ತೆ. ಮೊದಲನೇ ತೀರ್ಥಂಕರ ಸಿಂಬಲ್ಲು ಎತ್ತು, 2ನೇ ತೀರ್ಥಂಕರ ಸಿಂಬಲ್ ಏನಿದೆ ಅದು ಆನೆ. ಬಟ್ ಅಲ್ಲಿ ಬ್ಲ್ಯಾಕ್ ಇದೆಯಲ್ಲ, ಕಾಣಿಸಲ್ಲ. ನನ್ನ ಮೊಬೈಲ್ ಅಷ್ಟು ಕ್ಲಿಯರಿಟಿ ಇಲ್ಲ, ಕ್ಯಾಮ್ರಾ ಹೋಗ್ತಾ ಇದೆ. ಆ್ಯಂಡ್ 3ನೇ ತೀರ್ಥಂಕರದ್ದು ಕುದುರೆ. ಆ್ಯಂಡ್ ಇವ್ರದ್ದು 4ನೇ ತೀರ್ಥಂಕರದ್ದು ಕೋತಿ. ಸೊ ಇಲ್ಲೂ ಹಾಕೇ ಎಲ್ಲ ದವಸ ಧಾನ್ಯ ಅಂತ ಹೇಳಿದ್ರು. ಅಲ್ಲಿ ಅವ್ರನ್ನ ಕೇಳಿದೆ, ಅವ್ರು ಹೇಳಿದ್ರು ಈಗ ಹೊರಗಡೆ ಎಕ್ಸ್ಪ್ಲೋರ್ ಮಾಡಬೇಕು ಹೋಗಿ. ಅಲ್ಲೊಂದಿದೆ, ಇಲ್ಲಿ ಸುತ್ತಲೂ ಇದ್ವಂತೆ 4 ಇದೆಯಲ್ಲ, ಚತುರ್ಮುಖ ಅಂತಲ್ಲ. ಈಗ ಇಲ್ಲೊಂದು ಬಾಗಿಲು ಕಾಣಿಸ್ತಾ ಇದೆಯಲ್ಲ, ಅದ್ರ ಎದುರುಗಡೆ ಅಲ್ಲೊಂದಿತ್ತು. ಬಟ್ ಈಗ ಇಲ್ಲ, ಈಗ ಉದುರೋಗಿದೆ ಎಲ್ಲ ಕಿತ್ತೋಗಿದೆ. ಇದೊಂದು ಉಳ್ಕೊಂಡಿದೆ, ಸಕ್ಕತ್ತಾಗಿ ಕಟ್ಟಿದ್ದಾರೆ. ಮೊನ್ನೆ ತಾನೇ ಸಿದ್ದಾಪುರದಲ್ಲಿ ಒಂದು ಜೈನರು ಬಸ್ ಇದ್ದಿತ್ತು, ಅದಕ್ಕೆ ಹೋಗಿದೆ. ಬಟ್ ಅಲ್ಲಿ ದೇವರೆಲ್ಲ ಏನು ಕಾಣಲಿಲ್ಲ. ಇಲ್ಲಿ ಕಾಣಿಸಿದ್ರು, ಇಲ್ಲೇನೋ ಸುಣ್ಣ ಬಿದ್ದಿರೋ ಥರ ಇದೆ. ಅದ್ರ ಸೊ ಹಾಗೆ ಶೂಟಿಂಗ್ ಇದು. ಇಲ್ಲಿ ಮೀನು ಕಾಣಿಸ್ತಾ ಇದೆಯಲ್ಲ, ಇದು ದೇವಸ್ಥಾನದ ಹಿಂದ್ಗಡೆ ಒಂದು ಗೋಡೆಯಲ್ಲಿ ಕೆತ್ತಿದ್ದಾರೆ. ಇದು ಏನಕ್ಕೆ ಕೆತ್ತಿದ್ದಾರೆ ಅಂತ ಗೊತ್ತಿಲ್ಲ. ನನ್ಗೆ ಗೊತ್ತಿರೋ ಪ್ರಕಾರ 2 ಮೀನು ಒಟ್ಟಿಗೆ ಇದ್ರೆ, ಇಲ್ಲೊಂದು ಮೀನು ಇದೆಯಲ್ಲ, ಇಲ್ಲೇ ಇನ್ನೊಂದು ಕೆತ್ತಿದ್ರೆ ಇಲ್ಲೇ ನೀರಿಗೆ ಹತ್ತಿರ ಇದೆ ಅಂತ. ಅದೇ ಈ ಮೀನೇಂದ್ರು ಅಪೋಸಿಟ್ ಇದ್ರೆ, ಅಂದರೆ ವಿರುದ್ಧ ದಿಕ್ಕಿಗಿದ್ರೆ ನೀರು ತುಂಬ ದೂರ ಇದೆ ಅಂತ. ಇಲ್ಲಿ ನೋಡಿದ್ರೆ ಒಂದೇ ಮೀನಿದೆ. ಇದು ಏನಕ್ಕೆ ಈ ಥರ ಕೆತ್ತಿದಾರೋ ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಹಾಗೆ ದೇವಸ್ಥಾನ ಹಿಂದ್ಗಡೆಯಿಂದ ಈ ಥರ ಕಾಣಿಸುತ್ತೆ. ಔಟ್ ಆಫ್ ಫೋಕಸ್. ದೇವಸ್ಥಾನ ಈ ಥರ ಕಾಣಿಸುತ್ತೆ. ಇಲ್ಲಿ ಈ ಕಡೆ ಒಂದಿದೆ. ಆ್ಯಂಡ್ ಅಲ್ಲಿ ಏನೋ ಕುಂಕುಮೆಲ್ಲ ಹಾಕಿದ್ದಾರೆ. ಹೋಗೋಕ್ಕೆ ಭಯ ಆಗುತ್ತೆ. ಈ ದೇವಸ್ಥಾನ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಥರ ಇದೆ. ಒಳಗಡೆಯಿಂದ ಫುಲ್ಲು ಕತ್ಲು, ಏನೂ ಕಾಣಲ್ಲ. ನೋಡ್ತಾ ಇದ್ದೀರಲ್ಲ, ನೋಡೋಕ್ಕೆ ಏನೋ ಒಂಥರ ಭಯ ಆಗುತ್ತೆ. ಆದರೆ ಇಲ್ಲೊಂದು ದೇವರಿದೆ. ಬಳೆ ಎಲ್ಲ ಹಾಕಿ ಕುಂಕುಮೆಲ್ಲ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ಬಸ್ ಇದೆ, ಇಲ್ಲೊಂದು ಚಿಕ್ಕ ಬಸ್ ಇದೆ, ಇದು ಒಡೆದೋಗಿದೆ. ಇಲ್ಲಿ ಸುಮಾರು ಈ ಸುತ್ತಮುತ್ತಲು ಒಂದು 3,000 ಬಾವಿ ಇದೆಯಂತೆ. ಏನಕ್ಕಂದರೆ ಆವಾಗಿನ ಕಾಲದಲ್ಲಿ ಅತ್ತೆಗೊಂದು ಬಾವಿ ಸೊಸೆಗೊಂದು ಬಾವಿ ಅಂತ ಮಾಡಿದ್ರಂತೆ. ಅತ್ತೆಗೊಂದು ಬಾವಿ ಸೊಸೆಗೊಂದು ಬಾವಿ ಅಂತ ಆವಾಗ ಏನೋ ನಡ್ಸ್ಕೊಂಡು ಬರ್ತಿದ್ರಂತೆ. ಇವಾಗ ಆ ಥರ ಇಲ್ಲ. ಸುಮಾರು ಇಲ್ಲಿ ಈ ಸುತ್ತಮುತ್ತಲೇ ಸುಮಾರು ಬಾವಿ ಇದೆ ಅಂತೆ. ಇಲ್ಲಿ ಯಾವುದೋ ಒಂದು ಬಾವಿ ಇದೆ ಅಂತ ನೋಡಿದ್ದೆ, ಬಟ್ ಎಲ್ಲೂ ಕಾಣಿಸ್ತಾ ಇಲ್ಲ. ಇಲ್ಲಿ ಕಾಂಪೌಂಡ್ ಮಾಡಿದ್ದಾರೆ, ಅದ್ರ ಹತ್ರನೂ ಹೋಗಿ ಭಯ ಆಗತ್ತೆ. ನೋಡೋಣ, ಆಗಿದ್ದಾಗಲಿ. ಎಳ್ನೀರೆಲ್ಲ ಇಟ್ಟಿದ್ದಾರೆ, ಯಾವ ದೇವರು ಅಂತ ಗೊತ್ತಿಲ್ಲ. ಆ್ಯಂಡ್ ಆನೆ ಇದೆ, ಅಲ್ಲಿ ಆನೆ ಇದೆ. ಮತ್ತು ಇಲ್ಲೊಂದು ನಾಗರಕಲ್ಲಿದೆ. ಹತ್ರ ಹೋಗೋದಾಗ್ರು ಹತ್ರ ಹೋಗಲ್ಲ. ಈ ದೇವಸ್ಥಾನ ಸೈಕಾಗಿದೆ. ನೋಡೋದಕ್ಕೆ ಏನೋ ಒಂಥರ ಇದೆ. ವಿಚಿತ್ರವಾಗಿದೆ. ನೋಡೋದಕ್ಕೆ ಒಂಥರ ವಿಚಿತ್ರವಾಗಿದೆ. ಗ್ರೀನರಿ ಎಲ್ಲ ಸೈಕಾಗಿದೆ. ಈ ಬಾವಿ ಹುಡುಕ್ಬೇಕು. ಬಾವಿಲಿ ಎಲ್ಲಿದೆಯೋ ಗೊತ್ತಿಲ್ಲ. ಮಂಗಗಳ ಥರ ಬುದ್ಧಿ. ಸೊ ಹಾಗೆ ಶೂಟಿನಾಗಿರಿ.
ಆ್ಯಂಡ್ ಗೈಸ್ ಇಲ್ಲೊಂದು ಮೂರ್ತಿ ಇದೆ. ಅಂದರೆ ಜೈನರು ಕುಂಕುಮನ ಯೂಸ್ ಮಾಡಲ್ಲ ಅಂತಾರೆ. ಬಟ್ ಅಲ್ಲೊಂದು ದೇವರಿಗೆ ಕುಂಕುಮ ಹಾಕಿದ್ದಾರೆ, ಬಳೆ ಹಾಕಿದ್ದಾರೆ. ಆ್ಯಂಡ್ ಇಲ್ಲೊಂದು ನಾಗರಾಮ್ ಇದೆ. ಯಾಕೆ ಅಂತ ಏನಕ್ಕಂತ ಗೊತ್ತಿಲ್ಲ. ಇಲ್ಲೊಂದು ಹೊಸ್ದಾಗಿ ಏನೋ ಶೆಡ್ಡು ಕಟ್ಟಿದ್ದಾರೆ. ಆ್ಯಂಡ್ ಅಲ್ಲೊಂದು ಸ್ತಂಭ ಇದೆ. ಸೊ ಇಲ್ಲಿಂದ ಹೋಗ್ತೀವಿ. ಜಾಸ್ತಿ ಹೊತ್ತಿರೋದು ಬೇಡ, ಇಲ್ಲಿ ಏನೋ ಒಂಥರ ಆಗ್ತಾಯಿದೆ, ಜಾಸ್ತಿ ಹೊತ್ತಿರೋದು ಬೇಡ. ಸೊ ಹೋಗ್ತೀವಿ. ಆ್ಯಂಡ್ ಇಲ್ಲಿ ಮೈಕ್ ಹಾಕ್ಕೊಂಡು ಮಾಡ್ತಾಯಿದ್ದೆ, ವಾಯ್ಸ್ ಸ್ವಲ್ಪ ಕಡಿಮೆ ಬರ್ಬೋದು. ಮೈಕ್ ಹಾಕ್ಕೊಂಡು ಮಾಡೋಂಗಿಲ್ಲ ಅಂದರು ಅವರು. ಗೊತ್ತಿಲ್ಲ ಅವರಿಗೆ ಮೈಕ್ ಏನು ಅಂದರೆ, ಅದಕ್ಕೆ ಅದನ್ನೆಲ್ಲ ಹಾಕ್ಕೊಂಡು ವೀಡಿಯೋ ಎಲ್ಲ ಮಾಡಬೇಡಿ, ಮೊಬೈಲಲ್ಲಿ ಮಾಡೋದಾದರೆ ಮಾಡ್ಕೊಳ್ಳಿ ಅಂತೆಲ್ಲ ಹೇಳಿದ್ರು. ಸೊ ಹಾಗೆ ಶೂಟಿಂಗ್ ಗ್ಯಾಸ್ ಇಲ್ಲಿ ಎಚ್ಚರಿಕೆ ಬೋರ್ಡ್ ಹಾಕಿದ್ದಾರೆ. ಇನ್ನು ಓದೋಷ್ಟು ಟೈಮೆಲ್ಲ ಇಲ್ಲವ. ಆ್ಯಂಡ್ ಗ್ಯಾಸ್ ಇಲ್ಲೊಂದು ಬಸೀದಿ ಇದೆ, ಅಲ್ಲಿ ಕಾಣಿಸ್ತೈತಲ್ಲ ಅಲ್ಲೊಂದು ಬಸೀದಿ, ಅಲ್ಲಿ ತೋರಿಸ್ದೆ. ಆ್ಯಂಡ್ ಇಲ್ಲಿದೆ, ಇದು ಯಾವ ದೇವರು ಅಂತ ಗೊತ್ತಿಲ್ಲ, ಪೂರ್ತಿ ಕೆತ್ತಿದ್ದಾರೆ. ಇಲ್ಲೆಲ್ಲ ಅವ್ರ ಶಾಸನ ಎಲ್ಲ ಬರೆದಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲೆಲ್ಲ ಇದೆ ಶಾಸನ. ಇದೇ ಥರ ಕಲ್ಲು ನಮ್ಮ ಊರಲ್ಲೂ ಒಂದಿದೆ. ಆ್ಯಂಡ್ ಇದು ಏನಂತ ಗೊತ್ತಿಲ್ಲ. ಒಬ್ಬೊಬ್ಬರು ಇದನ್ನು ಪಿರಂಗಿ ಯೂಸ್ ಮಾಡ್ತಾರಲ್ಲ, ಪಿರಂಗಿ ಗುಂಡ ಅಂತಾರೆ. ಇನ್ನೊಂದು ಕ್ಷೇತ್ರಪಾಲನೂ ಇದೇ ಥರ ಇರುತ್ತೆ ದೇವರು, ಕ್ಷೇತ್ರಪಾಲ ದೇವರು. ಎಲ್ಲಿ ಒಡಂಬೈಲಲ್ಲಿ ಇದೆ ಕ್ಷೇತ್ರಪಾಲ ದೇವರು, ಇದೇ ಥರನೇ. ಸೊ ಒಳಗಡೆ ಅಲ್ಲಿ ಕಾಣಿಸ್ತಿದೆಯಲ್ಲ ದೇವಸ್ಥಾನ, ಆಟೋ ಫೋಕಸ್, ಅಲ್ಲಿ ಕಾಣಿಸ್ತಿದೆಯಲ್ಲ ದೇವಸ್ಥಾನ, ಅಲ್ಲೂ ಹೋಗೋಣ. ಆ್ಯಂಡ್ ಇಲ್ಲೊಂದು ಬಸ್ ಇದೆ. ಸೊ ಈ ಮೊಬೈಲ್ ಚೆನ್ನಾಗ್ತದೆ, ವೀಡಿಯೋ ಮಾಡೋದು ಸರಿಯೇ ಆಗ್ತಾಯಿಲ್ಲ. ಸೊ ಹಾಗೆ ಸರಿಯಾಗಿರಿ, ದೇವಸ್ಥಾನಕ್ಕೆ ಹೋಗೋಣ ಆಯಿತು. ನನಗೆ ಸ್ವಲ್ಪ ಬಸ್ಸಿದೆಯಲ್ಲ, ಬಸ್ಸಿದ್ದು ಪಕ್ಕಕ್ಕೆ ಒಂದು ದೇವಸ್ಥಾನ ಇದೆ. ಭಗವಾನ್ 1800 ಶ್ರೀ ಪಾರ್ಶ್ವತಾಮ ಸ್ವಾಮಿ ಬಸ್ಸಿದೆ. ಸೊ ಸ್ಲಿಪ್ಪರ್ ಇಟ್ಟು ಹೋಗೋಣ. ಇಲ್ಲಿ ಸ್ಟಾರ್ಟಿಂಗ್ ಎಂಟ್ರೆನ್ಸೇ ಒಂದು ಸ್ತಂಭ ಆ್ಯಂಡ್ ದೇವಸ್ಥಾನ. ಎಲ್ಲ ದೇವಸ್ಥಾನದಲ್ಲೂ ಒಂದೊಂದು ಸ್ತಂಭ ಇರುತ್ತೆ. ಸೊ ಎಂಟ್ರಾಣ ಅಲ್ಲಿ ಕಾಣಿಸ್ತೈತಲ್ಲ, ಇಲ್ಲೆಲ್ಲ ಸಿಕ್ಕಿದ ಅವಶೇಷ ಎಲ್ಲ ಅಲ್ಲಿ ಇಟ್ಟಿದ್ದಾರೆ. ಅಂದರೆ ಉದ್ರೋಗಿರತ್ತಲ್ಲ ಅದನ್ನೆಲ್ಲ ಅಲ್ಲಿ ಇಟ್ಟಿದ್ದಾರೆ. ಸೊ ದೇವಸ್ಥಾನದೊಳಗೆ ಎಂಟ್ರಾಣ ಪೂಜೆ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲೊಂದಿದೆ ದೇವಸ್ಥಾನ. ನನ್ನ ಪ್ರಕಾರ ಮೊದಲು ಇದು ದೇವಸ್ಥಾನ ಆಗಿತ್ತು ಅನಿಸುತ್ತೆ, ಈಗ ಅಲ್ಲಿಗೆ ಶಿಫ್ಟ್ ಮಾಡಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಒಳಗೆಲ್ಲ ಹೋಗಿಲ್ಲ ಇಲ್ಲಿ ಇಷ್ಟೇ ಹೋಗ್ತೀನಿ, ಜಾಸ್ತಿ ಮುಂದೇನು ಹೋಗಲ್ಲ. ಪೂರ್ತಿ ದೇವರಿದೆ ಸುತ್ತಮುತ್ತಲು ಪೂರ್ತಿ ದೇವರಿದೆ. ಸೊ ಇನ್ನು ಆಚೆ ಕಡೆ ಮತ್ತು ಆಚೆ ಕಡೆ ಏನಿದೆ ನೋಡೋಣ. ಸೊ ಹಾಗೆ ಶೂಟಿಂಗ್ ನನಗೆ ಅಲ್ಲಿ ಹೇಳೋದು ಕೇಳಿಸ್ಕೊಂಡ್ರಲ್ಲ ಅವರು ಶಾರ್ಟ್ ಮೂವಿ ತೆಗಿಯೋರು ಅನಿಸುತ್ತೆ. ನನ್ನ ಪ್ರಕಾರ ಅದೇ. ಇಲ್ಲಿ ವೀಡಿಯೋ ಮಾಡೋದಕ್ಕೂ ಬಿಡೋಲ್ಲ. ನಾವೇನು ಡ್ರೆಸ್ ಹಾಕ್ಕೊಂಡು ಬಂದಿರ್ತೀವಿ ಅದೇ ಡ್ರೆಸ್ಸಲ್ಲೇ ವೀಡಿಯೋ ಮಾಡಿದ್ರೆ ಅಡ್ಡಿಲ್ಲ. ನಾವೇನಾದರೂ ಕ್ಯಾಮ್ರಾ ತಂದು ವೀಡಿಯೋ ಮಾಡ್ತೀವಿ ಅಂದರೆ ಅಲೋಡಿಲ್ಲ. ಸೊ ಬಂದರು ನನ್ನ ಪ್ರಕಾರ ಸಿನಿಮಾ ಶೂಟಿಂಗ್ ತೆಗಿಯೋರು ಅನಿಸುತ್ತೆ. ಸೊ ನೋಡೋಲ್ಲ ನೀವು ಬರೋದಾದರೆ ಹಾಗೆ ಶೂಟಿಂಗ್ ಆಗಿರಿ. ಸೊ ಓಕೆ ಗಾಯ್ಸ್, ನೋಡಿದ್ರಲ್ಲ ಜೈನ ಬಸ್ಸಿದ್ದೀನ ಚೆನ್ನಾಗಿದೆ. ನೀವು ಯಾವಾಗಾದರೂ ಬಂದಾಗ ಗೇರ್ಸೊಪ್ಪ ಬಂದಾಗ ಗೇರ್ಸೊಪ್ಪಗೆ ಬನ್ನಿ. ಈಗ ಬುಡೆ ಫಾಲ್ಸ್ ಹೋಗ್ತಾಯಿದ್ದೀವಿ ಸೊ ಸೀದಾ ನೆಕ್ಸ್ಟ್ ವಿಡಿಯೋ ಬಾಯ್. ಆ್ಯಂಡ್ ಗಾಯ್ಸ್ ಬಂಗಾರ ಕುಸುಮ ವಾಟರ್ ಫಾಲ್ ಇದೆ. ನೀರೇ ಇದೆ ಗುರು. ಮಳೆಗಾಲದಲ್ಲೂ ಅಷ್ಟೇ ನೀರಿರಲಿಲ್ಲ ನೀರು, ಇವಾಗಂತೂ ಪೂರ್ತಿ ಬತ್ತೋಗಿದೆ. ಸುಮ್ಮನೆ ಮನೆ ಹೋಗಿದ್ದೆ ಅಷ್ಟೊಳಗೆ ಮಾವಿನ ಗುಂಡಿ ಹತ್ರ ಇರ್ತಿದ್ವಿ, ಸುಮ್ಮನೆ ಬಂದಂಗೆ ಆಯ್ತಿದ್ವಿ. ನಾನೇನು ಒಳ್ಳೆ ನೀರಿರುತ್ತೆ ಅಂತ ಬಟ್ಟೆ ಬೇರೆ ಬಿಚ್ಕೊಂಡ್ಬಿಟ್ಟೆ. ಸೊ ಏನು ಮಾಡೋಂಗಿಲ್ಲ, ಇಲ್ಲೇ ಸ್ವಲ್ಪ ಹೊತ್ತು ಬಿತ್ಕೊಂಡು ಹೋಗೋದು. ಸೊ ಹೇಗೆ ಶೂಟಿಂಗ್ ಬಂಗಾರ ಕುಸುಮಲ್ಲಿ ಎಲ್ಲ ಈಜೋಡ್ದಲ್ಲ ಆಯಿತು. ಈಜೇ ನೋಡಿದ್ವಿ ಗುರು, ಸಣ್ಣಗೆ ಸ್ವಲ್ಪ ನೀರು ಬಂತು, ಅದರಲ್ಲೇ ಸ್ನಾನ ಮಾಡಿದ್ವಿ ಅಷ್ಟೇ. ಸೊ ಈಗ ಹೋಗ್ತಾ ಇದ್ದೀವಿ. ನನಗೆ ಅಷ್ಟು ನೋಡಿದ್ರೆ ಜೈನ ಬಸ್ಸಿದ್ದೀನ ಬರಬೇಕಾದ್ರೆ ಸಕ್ಕದ ರಿಸ್ಕ್ ಆಯ್ತು ಗುರು. ನಮ್ಗೆ ಮಾತ್ರ ಯಾರೋ ಒಬ್ಬರು ಬನ್ನಿ ತೋರಿಸ್ತೀನಿ ಅಂದರು. ಅವ್ರು ಕರ್ಕೊಂಡೋದ್ರು. ಅವ್ರು ಕರ್ಕೊಂಡೋಗಿದ್ದಕ್ಕೆ ನಾವು ಹೋದಂಗಾಯ್ತು. ಸಕ್ಕ ದೂರ ಇದೆ. ಇಲ್ಲಿ ಗೇರ್ಸೊಪ್ಪ ಬರ್ತಿರಲ್ಲ, ಗೇರ್ಸೊಪ್ಪ ಬಂದಮೇಲೆ ಗೇರ್ಸೊಪ್ಪ ಹೋಗ್ತಿರಲ್ಲ, ಹೋಗೋದಕ್ಕೂ ಮುಂಚೆ ಅಲ್ಲೊಂದು ಆರ್ಚ್ ಇದೆ. ಸ್ಟ್ರೈಟ್ ಹೋಗೋ ರೋಡಲ್ಲಿ ಏನು ಕಾಣಲ್ಲ, ಈ ಕಡೆ ಲೆಫ್ಟ್ ಸೈಡ್ಗೆ ಒಂದು ಆರ್ಚ್ ಇದೆ. ಅದೇ ಜೈನ ಬಸ್ಸಿದೆ ಅಂತಲೇ ಹಾಕಿದ್ದಾರೆ. ಅಲ್ಲೇ ಸ್ಟ್ರೈಟ್ ಹೋದ ತಕ್ಷಣ ಒಂದು ದೊಡ್ಡ ಇದು ಗೇರ್ಸೊಪ್ಪ ಡ್ಯಾಮ್ ಕಾಣುತ್ತೆ. ಡ್ಯಾಮ್ ಒಳಗೆ ಹೋಗಬೇಕು, ಡ್ಯಾಮ್ ಒಳಗಲ್ಲ, ಡ್ಯಾಮ್ ಪಕ್ಕದಲ್ಲೇ ಹೋಗಬೇಕು. ಸಕ್ಕತ್ತಾಗಿರುತ್ತೆ ಅಲ್ಲಿ ಪ್ಲೇಸ್ ಎಲ್ಲ ಸಕ್ಕತ್ತಾಗಿದೆ. ಪ್ಲೇಸ್ ಎಲ್ಲ ಸಕ್ಕತ್ತಾಗಿ ಹೋಗೋ ದಾರಿ ಮಾತ್ರ ಸ್ವಲ್ಪ ಕಷ್ಟ. ಬಟ್ ಅದರಲ್ಲಿ ಅಲ್ಲಿ ಏನು ರೂಲ್ಸ್ ಮಾಡಿದ್ದಾರೆ ಅಂದರೆ, ನಾನು ಮೈಕ್ ಹಾಕ್ಕೊಂಡು ಮಾಡೋಕ್ಕೂ ಬಿಡಲಿಲ್ಲ.
ಮೈಕ್ ಹಾಕ್ಕೊಂಡೆಲ್ಲ ಮಾಡೋಂಗಿಲ್ಲ ಅಂದರು. ಕ್ಯಾಮ್ರಾದಲ್ಲಿ ಫೋಟೋ ತೆಗಿಯೋಂಗಿಲ್ಲ, ವಿಡಿಯೋ ತೆಗಿಯೋಂಗಿಲ್ಲ. ಮತ್ತು ಈಗ ಏನು ಬಂದಿರ್ತೀವಿ ಅದೇ ಬಟ್ಟೆಯಲ್ಲೇ ಫೋಟೋ ತಗೋಬೇಕು ಅನ್ನೋದೊಂಥರ ವಿಚಿತ್ರ ರೂಲ್ಸ್ ಇದೆ ಅಲ್ಲಿ. ನೀವು ಹೋಗೋದಾದರೆ ಇದನ್ನೆಲ್ಲ ಫಾಲೋ ಮಾಡಿ. ಸೊ ಆ ಥರ ವಿಚಿತ್ರ ರೂಲ್ಸ್ ಇದೆ ರೂಟ್. ಅದು ಯಾರೋ ಬಂದಿದ್ರು ಶಾರ್ಟ್ ಮೂವಿ ಮಾಡೋಕ್ಕೇನೋ ಬಂದಿದ್ರೇನೋ, ಅವ್ರನ್ನೆಲ್ಲ ಪರ್ಮಿಷನ್ ಬೇಕಂತೆ, ಏನೋ ಒಂದು ದಿನದ್ದು ಲೆಟ್ರೆಲ್ಲ ಬೇಕಂತೆ. ಅವೇನೋ ಇದೆ ಸಕ್ಕತ್ ರಿಸ್ಕ್ ಇದೆ ಅದ್ರದ್ದು. ನೀವೇನಾದರೂ ಬರೋದಾದರೆ ನಾನು ಹೇಳಿದ್ನಲ್ಲ ಅದೇ ಥರ ಮಾಡಿ. ಸೊ ಇದಕ್ಕೂ ಗೇರ್ಸೊಪ್ಪ ಬರ್ತೀರಲ್ಲ, ಗೇರ್ಸೊಪ್ಪ ಬರೋದಕ್ಕಿಂತ ಮುಂಚೆ ಏನಾದ್ರು ಗೇರ್ಸೊಪ್ಪಗೆ ಒಂದು ಅರ್ಧ ಕಿಲೋಮೀಟ್ರ್ ಇರಬೇಕಾದ್ರೆ ಅಲ್ಲೊಂದು ಆರ್ಚ್ ಇದೆ, ಆರ್ಚಲ್ಲಿ ಸ್ಟ್ರೇಟ್ ಹೋಗಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಲ್ಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ದೆ, ಫಾಲೋ ಮಾಡಿ. ಸೊ ಸಿ ದ ನೆಕ್ಸ್ಟ್ ವಿಡಿಯೋ. ಬಾಯ್.